ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಾಧಕರ ಸಹವಾಸ ಇಲ್ಲದಿದ್ದರೂ ಪರವಾಗಿಲ್ಲ, ಮಾಡಬೇಕು, ಅವ್ರು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಸಮಯ ಸಾಧಕರ ಸಹವಾಸ ಮಾತ್ರ ಯಾವತ್ತಿಗೂ ಒಳ್ಳೆಯದಲ್ಲ. ಸಮಯ ಸಾಧಕರು ಹೇಗಿರ್ತಾರೆ ಅಂತಂದರೆ ಅವ್ರಿಗೆ ಹೇಳಿದ ಮಾತು ನಂಬಬೇಕು, ಆ ಥರ ಇರ್ತಾರೆ. ಆದರೆ ಅವ್ರ ಸಹವಾಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶುಕ್ಲ ಕೃಷ್ಣ ಪಕ್ಷ ತಿಥಿ ಜನನವಾದರೆ ಹೇಗೆ ಇರ್ತಾರೆ, ಹೌದು ಪಾಡ್ಯ ಪ್ರತಿಪದ ಅಂದರೆ ಪಾಡ್ಯ, ಹೇಗೆ ಹುಟ್ಟಿದವರು ಹೇಗಿರ್ತಾರೆ ಶುಕ್ಲ ಕೃಷ್ಣ ಪಕ್ಷದಲ್ಲಿ ನಾವು ತಿಳ್ಕೊಳ್ಳೋಣ. ಇವಾಗ ದೈವಜ್ಞ ವಿಲಾಸ ರೀತಿ ತಿಳ್ಕೊಳ್ಳೋಣ. ಶುಕ್ಲ ಕೃಷ್ಣ ಪಕ್ಷ ಪ್ರತಿಪದ ತಿಥಿಯು ದಿನ ಜನಿಸಿದ ಪುರುಷನು ಶೂರನು, ಚತುರಬುದ್ಧಿ ಪ್ರಕಾಶವಾಗುವಂತೆ ನುಡಿಯುವವನು, ಸಿರಿಸಂಪದ ಭರಿತನು, ಸಕಲ ಸೌಖ್ಯ ಸಂಪೂರ್ಣನು, ಉದಾರ ಬುದ್ಧಿಯುಳ್ಳವನು, ಇಂದ್ರಿಯ ನಿಗ್ರಹ ಬಲಿಷ್ಠನು, ಶಾಸ್ತ್ರವಿದ್ಯಾ ಪ್ರವೀಣನಾಗಿಯೂ ಅವನು ಆಗಿರ್ತಾನೆ ಅಂತ ಹೇಳುತ್ತೆ. ಗೊತ್ತಾಯ್ತಾ? ಈಗ ನಾವು ಜಾತಕಾಭರಣ ರೀತಿ ಹೇಗಿರ್ತಾನವನು, ಜಾತಕಾಭರಣ ಗ್ರಂಥ ನಿರೂಪಣೆಯಂತೆ ಪ್ರತಿಪದ ತಿಥಿ ಜನ್ಯ ವ್ಯಕ್ತಿಯು ಸತತವೂ ಕಾರ್ಯಮಗ್ನನಾಗಿರುವ ಆಶಾತುರ ಉಳ್ಳವನು, ಮಡದಿಯೊಂದಿಗೆ ಅಮೃತ ಸುರಿವತರೆ ಮಾತುಗಳನ್ನು ಆಡಿಕೊಂಡು ಪ್ರೀತಿ ಸಂಪಾದಿಸುವವನು, ಸೌಮ್ಯ ಸ್ವಸ್ವರೂಪಿಯು, ಮನದಾಶೆಯ ಸರ್ವವನ್ನೂ ಈಡೇರಿಸಿಕೊಂಡು ಸುಖ ಪಡುವವನು ಅವನು ಆಗಿರ್ತಾನೆ. ಆ ಥರ ಈಗ ಯುವನೇಶ್ವರ ತಾಚಕತೆಯಾಗಿರ್ತಾನೆ ಅವನು. ಸುಶೀಲನು, ಅಂತಃಕರಣಿಯು, ಸದಾ ಪ್ರಸನ್ನ ಚಿತ್ತನು, ವಿಶಾಖ ಮನೋಭಾವನೆಯ ಸುಖ ಸಂತೃಪ್ತಿ ತೇಜಸ್ವಿಯು, ಧರ್ಮ ದೇವರು ಪೂಜ್ಯರುಗಳಲ್ಲಿ ಸೇವೆಯಲ್ಲಿ ಸದಾ ತತ್ಪರನು ಅವನು ಆಗಿರ್ತಾನೆ ಅಂತ ಹೇಳುತ್ತೆ. ಈಗ ಮಾನಸ ಸಾಗರ ರೀತಿ ಗ್ರಂಥ ರೀತಿ ಅವನು ಹೇಗಿರ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಭಾವನಾಶೀಲ ಆಸಕ್ತನು, ಆಸ್ತಿಕನು, ಮಕ್ಕಳು ಮೊಮ್ಮಕ್ಕಳು ವಿಶೇಷ ಭಾಗ್ಯವುಳ್ಳವನು, ಧಾರ್ಮಿಕ ಮುಂತಾದ ಸತ್ಕಾರ್ಯಗಳಲ್ಲಿ ಆಸಕ್ತನು, ಗುಣವಂತ ಪ್ರಜ್ಞನು, ಸರ್ವಕಾರ್ಯ ತಿಳುವಳಿಕೆಯುಳ್ಳ ಮೇಧಾವಿಯೂ ಆಗಿರುತ್ತಾನೆ. ಪ್ರತಿಪದಾ ದಿನ ಜನಿಸಿದವನು ಸುಮಾರಾಗಿ ಒಳ್ಳೆಯ ಜೀವನವನ್ನೇ ಬಾಳುವ ಮೇಲ್ಮಟ್ಟದ ವ್ಯಕ್ತಿಯಾಗುವನೆಂದು ಸಕಲ ಶಾಸ್ತ್ರ ಗ್ರಂಥ ನಿರೂಪಣೆಯಲ್ಲೂ ವ್ಯಕ್ತವಾಗಿದೆ. ಸಾಮಾನ್ಯವಾಗಿ ಶುಕ್ಲ ಪಕ್ಷದ ತಿಥಿಯಾಗಲಿ ಕೃಷ್ಣ ಪಕ್ಷವೇ ಆಗಿರಲಿ ಒಂದೇ ಫಲ ನೀಡುತ್ತವೆ ಎಂಬ ನಿರೂಪಣೆ ಎಲ್ಲ ಗ್ರಂಥಗಳಲ್ಲೂ ಸಿಕ್ಕುವುದು. ಜಾತಕ ಬರೆಯುವವರು ವಿಷಯ ಹೊಂದಾಣಿಕೆಯನ್ನು ಜಾಣ್ಮೆಯಿಂದ ಮಾಡಿಕೊಳ್ಳಬೇಕು. ಗೊತ್ತಾಯ್ತಾ? ಅದು ಕೃಷ್ಣ ಪಕ್ಷ ಆಗಲಿ ಶುಕ್ಲ ಪಕ್ಷ ಆಗಲಿ ಪಾಡ್ಯ ಪಾಡ್ಯನೇ, ಬಿದಿಗೆ ಬಿದಿಗೆನೇ. ಈಗ ನಾವು ಪಾಡ್ಯದಲ್ಲಿ ಕೃಷ್ಣ ಪಕ್ಷ ಪಾಡ್ಯದಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 27/8/2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲ ಪಕ್ಷ, ತಿಥಿ ಚತುರ್ದಶಿ, ಬೆಳಿಗ್ಗೆ 8:08, ನಕ್ಷತ್ರ ಧನಿಷ್ಠ, ರಾತ್ರಿ 2:31, ಮಳೆ ಮಖ, 3ನೇ ಪಾದ. ಇವತ್ತು ಯಜುರೂಪ ಕರ್ಮ ಇದೆ, ಹಯಗ್ರೀವ ಜಯಂತಿ ಇದೆ. ಎಲ್ಲರೂ ಮನೆಯಲ್ಲಿ ಹಯಗ್ರೀವ ಜಯಂತಿಯನ್ನು ಆಚರಣೆ ಮಾಡಿ ಹಾಗೂ ತಮ್ಮ ತಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳಿದೀವಿ ಹಾಗೆ ನಮ್ಮ ಜನ್ಮಾರವನ್ನು ನಾವು ಇವತ್ತು ಬದಲಾಯಿಸ್ಕೋಬೇಕು. ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಸಪ್ತ ಋಷಿಗಳಿಗೆ ಪೂಜೆ ಮಾಡಿ ಆ ಸಪ್ತ ಋಷಿಗಳ ಆಶೀರ್ವಾದ ಪಡ್ಕೊಂಡು ನಾವು ಜನ್ಮವನ್ನು ಬದಲಾಯಿಸ್ಕೊಳ್ಳೋಣ. ಇವತ್ತು ರಾಹುಕಾಲ 1:58ರಿಂದ 3:31, ಉಳಿಕ ಕಾಲ 9:09ರಿಂದ 10:52, ಯಮಗಂಡ ಕಾಲ 6:12ರಿಂದ 7:46. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿರೋರು ನಮಗೆ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀನಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.